ಬಿಎಸ್ವೈಗೆ ದಿಲ್ಲಿಯಲ್ಲಿ ಹೈಕಮಾಂಡ್ ಮಣೆ ಹಾಕಿದ ಬೆನ್ನಲ್ಲೇ ರಾಜ್ಯದಲ್ಲಿ ಬಿಎಸ್ವೈ ಜಪ ಶುರುವಾಗಿದೆ. ರಾಜ್ಯ ಬಿಜೆಪಿಗೆ ಟಾನಿಕ್ ಸಿಕ್ಕಂತಾಗಿದೆ. ಹಾಗಾದ್ರೆ ಬಿಎಸ್ವೈಗೆ ಸಿಕ್ಕಿರುವ ಈ ಹೊಸ ಹೊಣೆಯಿಂದ ರಾಜ್ಯ ಕೇಸರಿ ಪಾಳ್ಯಕ್ಕೆ ಏನ್ ಲಾಭ? ಹೈಕಮಾಂಡ್ ರಣತಂತ್ರವೇನು? ಆ ಎಲ್ಲಾ ಮಾಹಿತಿ ನಿಮ್ಮ ಮುಂದೆ. ಯಡಿಯೂರಪ್ಪ ಬಿಜೆಪಿಗೆ ಅನಿವಾರ್ಯ ಆಗಿದ್ಯಾಕೆ? ಬಿಎಸ್ವೈ ಉತ್ಸವ ಮಾಡಲು ಬಿಜೆಪಿ ನಿರ್ಧರಿಸಿದ್ದೇಕೆ? ಮುಖ್ಯವಾಗಿ ಕುಟುಂಬ ರಾಜಕಾರಣ ಮತ್ತು ಜಾತಿ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಇಡುವ ಕಾರಣಕ್ಕೆ ಯಡಿಯೂರಪ್ಪರನ್ನ ತೆರೆಗೆ ಸರಿಸುವ ಪ್ರಯತ್ನಗಳು ನಡೆದವು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹೀಗಾಗಿಯೇ ಬಿಎಸ್ವೈ ಎಷ್ಟೇ ಪ್ರಯತ್ನ ಮಾಡಿದ್ರೂ ಪುತ್ರ ವಿಜಯೇಂದ್ರಗೆ ವಿಧಾನ ಪರಿಷತ್ ಸ್ಥಾನ, ಸಂಪುಟದಲ್ಲಿ ಸ್ಥಾನ ಕೊಡಿಸಲು ಸಾಧ್ಯವಾಗಿರಲಿಲ್ಲ. ಅಧಿಕಾರದಲ್ಲಿದ್ದಾಗ ಅಧಿಕಾರದಿಂದ ಇಳಿದ ಬಳಿಕ ಬಿಎಸ್ವೈ ಮಗನಿಗಾಗಿ ಮಾಡಿದ್ದ ಎಲ್ಲಾ ಬೇಡಿಕೆಯನ್ನ ಹೈಕಮಾಂಡ್ ನಿರಾಕರಿಸುತ್ತಲೇ ಬಂದಿತ್ತು. ಅಷ್ಟೇ ಅಲ್ಲ, ನಿಮಗೆ ಗೊತ್ತಾ, ಮೊನ್ನೆ ಬಿಎಸ್ವೈ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ರಲ್ಲ, ಆ ಒಂದು ನಿರ್ಧಾರಕ್ಕೂ ಬೇರೆನೇ ಕಾರಣ ಇತ್ತು. ವಿಜಯೇಂದ್ರಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಸಿಗುವ ಖಚಿತತೆ ಇಲ್ಲದ ಕಾರಣದಿಂದ ಬಿಎಸ್ವೈ ತಮ್ಮ ಕ್ಷೇತ್ರವನ್ನ ಬಿಟ್ಟುಕೊಡುವುದಾಗಿ ಘೋಷಿಸಿದ್ರು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗಿತ್ತು. ಹೀಗೆ ಹೈಕಮಾಂಡ್ ಮತ್ತು ಬಿಎಸ್ವೈ ನಡುವೆ ಆಂತರಿಕ ಸಂಘರ್ಷ ನಡೆಯುತ್ತಲೇ ಇದೆ. ಯಡಿಯೂರಪ್ಪರನ್ನ ನೇಪಥ್ಯಕ್ಕೆ ಸರಿಸುವ ಎಲ್ಲಾ ಪ್ರಯತ್ನವನ್ನ ಬಿಜೆಪಿ ಹೈಕಮಾಂಡ್ ಮಾಡಿದಂತಿದೆ. ಆದರೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಆಗುತ್ತಿರುವ ಬೆಳವಣಿಗೆಗಳು ಮತ್ತು ಮುಖ್ಯವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಜನ್ಮದಿನದ ಅಮೃತ ಮಹೋತ್ಸವದ ಪರಿಣಾಮ ಹೈಕಮಾಂಡ್ ಮೇಲಾಗಿದ್ದು ಹೈಕಮಾಂಡ್ ಲೆಕ್ಕಾಚಾರ ಬದಲಾಗಿದೆ ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ಒನ್ಸ್ ಅಗೈನ್ ರಾಜಾಹುಲಿಗೆ ಬಹುಪರಾಕ್ ಹೇಳುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಾದ್ರೆ ರಾಜ್ಯದಲ್ಲಿ ಕಮಲಕೋಟೆ ಸ್ಥಾಪಿಸಿದ ಕೇಸರಿ ಕಟ್ಟಾಳು ಯಡಿಯೂರಪ್ಪನವರ ಪವರ್ ಏನು? ಬಿಎಸ್ವೈ ನೇಪಥ್ಯಕ್ಕೆ ಸರಿಸುವ ಹೈಪ್ಲಾನ್ ಬದಲಾಗಿದ್ಯಾಕೆ? ನೋಡೋಣ ಬನ್ನಿ. ಇನ್ನ ರಾಜಾಹುಲಿ ಪವರ್ ಎಂತದ್ದು ಅಂತ ನೋಡಿದಾದ್ರೆ ಬಿಎಸ್ವೈ ಹಠವಾದಿ, ಗುರಿ ಇಟ್ರೆ ಮಿಸ್ಸೇ ಆಗಲ್ಲ. ಯಾಕೆ ಹಠವಾದಿ ಮಿಸ್ಸೇ ಆಗಲ್ಲ ಅಂತ ಹೇಳ್ತಾ ಇದೀವಿ ಅಂದ್ರೆ, ಯಡಿಯೂರಪ್ಪನವರು 2018ರ ಒಂದು ಎಲೆಕ್ಷನ್ ಆದ ಸಂದರ್ಭದಲ್ಲಿ ಅತಿ ದೊಡ್ಡ ಪಕ್ಷವಾಗಿದ್ದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಅಧಿಕಾರಕ್ಕೆ ಏರಲಿಕ್ಕೆ ಆಗ್ಲಿಲ್ಲ. ಅವಾಗೊಂದು ಶಪಥವನ್ನ ಮಾಡ್ತಾರೆ, ಮತ್ತೆ ನಾನು ಅಧಿಕಾರಕ್ಕೆ ಬಂದೇ ಬರ್ತೀನಿ ನೋಡ್ತಾರೆ ಅಂತ ಹೇಳಿದ್ರು. ಇನ್ನು 2019ರ ಚುನಾವಣೆಯ ಸಂದರ್ಭದಲ್ಲಿ ದೇವೇಗೌಡರನ್ನ ಸೋಲಿಸ್ತೀವಿ, ನಾವು ಎಲ್ಲ ಘಟಾನುಘಟಿ ನಾಯಕರನ್ನ ಸೋಲಿಸ್ತೀವಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನಂತೆಲ್ಲ ಹೇಳಿದ್ರು. ಅದೇ ರೀತಿಯಾಗಿ ಅವರು ಗೆದ್ರು. 2019ರ ಚುನಾವಣೆಯಲ್ಲಿ 25 ಸ್ಥಾನವನ್ನ ಬಿಜೆಪಿ ಗೆದ್ದಿದ್ದು ಲೋಕಸಭೆ ಎಲೆಕ್ಷನ್ ಅಲ್ಲಿ. ಸೊ ಹೀಗಾಗಿ ಯಾವ್ದಾದ್ರು ಒಂದು ಹಠ ಮಾಡಿದ್ರು ಅಂತ ಬಂದಂತ ಸಂದರ್ಭದಲ್ಲಿ ಅದನ್ನ ಸಾಧಿಸೋವರೆಗೂ ಕೂಡ ಅವ್ರು ಛಲ ಬಿಡ್ತಾ ಇರಲಿಲ್ಲ. ನೆಕ್ಸ್ಟ್, ಎಲ್ಲ ಸಮುದಾಯಗಳನ್ನ ಕೂಡ ಒಗ್ಗೂಡಿಸಿಕೊಂಡು ಹೋಗುವಂತ ನಾಯಕ ಬಿಜೆಪಿಯಲ್ಲಿ ಯಾರಾದ್ರೂ ಇದ್ರೆ ಅದು ಯಡಿಯೂರಪ್ಪನವ್ರು ಮಾತ್ರ. ಅದನ್ನ ಬಿಜೆಪಿಯವರು ಮಾತನಾಡ್ತಾರೆ, ಕಾಂಗ್ರೆಸ್ ಜೆಡಿಎಸ್ ನವರು ಕೂಡ ಮಾತನಾಡ್ತಾರೆ. ಯಾಕೆಂದ್ರೆ ಕೆಲವು ನಾಯಕರು ಒಂದೊಂದು ಸಮುದಾಯಕ್ಕೆ ಸೀಮಿತ ಆಗಿದ್ದಾರೆ, ಇನ್ನ ಕೆಲವರು ಹಿಂದುತ್ವ ಅಂತ ಹಿಂದೂಗಳಿಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದ್ದಾರೆ. ಆದ್ರೆ ಎಲ್ಲಾ ಧರ್ಮಗಳಿಗೂ ಕೂಡ ಎಲ್ಲಾ ಧರ್ಮದವರನ್ನ ಒಗ್ಗೂಡಿಸ್ಕೊಂಡು ಹೋಗುವಂತ ಚಾಕಚಕ್ಯತೆ ಇರುವಂತದ್ದು, ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತ ನಾಯಕ ಅಂದ್ರೆ ಅದು ಯಡಿಯೂರಪ್ಪನವ್ರು ಮಾತ್ರ ಅನ್ನುವಂಥದ್ದು ಹೈಕಮಾಂಡ್ಗೆ ಮನದಟ್ಟಾಗಿದೆ. 1985ರಲ್ಲಿ 2 ಸ್ಥಾನ ಗೆದ್ದಿದ್ದಂತ ಬಿಜೆಪಿಯನ್ನ 2008ರಲ್ಲಿ 110 ಸ್ಥಾನಕ್ಕೇರಿಸಿದ್ದ ಖ್ಯಾತಿ ಇದೆ ಯಡಿಯೂರಪ್ಪನವ್ರಿಗೆ. 1985ರಲ್ಲಿ 2 ಸ್ಥಾನ ಅಷ್ಟೇ ಗಳಿಸಿದ್ದು ಬಿಜೆಪಿ. ಅದಾದ್ಮೇಲೆ ಈಗ 122ವರೆಗೂ ಕೂಡ ತೆಗೆದುಕೊಂಡು ಹೋದಂತ ಯಾರಾದ್ರೂ ನಾಯಕ ಕರ್ನಾಟಕದಲ್ಲಿ ಪಕ್ಷವನ್ನ ಸಂಘಟಿಸಿದ್ದು, ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಹೆಬ್ಬಾಗಿಲಾಗಿದ್ದು ಅಂದ್ರೆ ಅದಕ್ಕೆ ಕಾರಣ ಅಂದ್ರೆ ಮೂಲ ಕಾರಣ ಅಂದ್ರೆ ಯಡಿಯೂರಪ್ಪನವ್ರು ಮಾತ್ರ. ಆ ಲೆವೆಲ್ಗೆ ಪಕ್ಷವನ್ನ ಸಂಘಟಿಸಿದ್ದಂಥದ್ದು, ಒಗ್ಗಟ್ಟಿನಿಂದ ಕರ್ಕೊಂಬಂದಿದ್ದಂಥದ್ದು, ಅಷ್ಟೇ ಹೋರಾಟವನ್ನ ಮಾಡಿದ್ರು, ಅಷ್ಟೇ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಎದುರಿಸಿ ಅವರನ್ನ ಮಣಿಸಿದಂತ ಕೀರ್ತಿ ಸಲ್ಲತ್ತೆ ಯಡಿಯೂರಪ್ಪನವ್ರಿಗೆ. ಬಿಎಸ್ವೈ ಅವರ ಪಕ್ಷ ಬದ್ಧತೆಗೆ ರಾಷ್ಟ್ರೀಯ ನಾಯಕರು ಬಹುಪರಾಕ್. ಯಾಕೆಂದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಂತ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕಿದ್ರೂ ಕೂಡ ನಾನು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಎಲ್ಲೂ ಕೂಡ ಪಕ್ಷದ ವಿರುದ್ಧ ಚಕಾರವನ್ನ ಎತ್ತಲಿಲ್ಲ, ಪಕ್ಷದ ನಾಯಕರ ವಿರುದ್ಧ ಮಾತಾಡ್ಲಿಲ್ಲ. ಆ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತೀನಿ, ಪಕ್ಷವನ್ನ ಸಂಘಟಿಸ್ತೀನಿ ಅಂತ ಅವರು ಮಾತನಾಡಿದ್ರು. ಇದು ಮೇನ್ ಆಗಿ ಯಡಿಯೂರಪ್ಪನವರ ಮೇಲಿರುವಂತ ನಂಬಿಕೆ, ಅವರ ಒಂದು ಪಕ್ಷ ನಿಷ್ಠೆ ಪ್ರೂವ್ ಮಾಡಿದಂತ ಸಂದರ್ಭ ಅದು. ಕರ್ನಾಟಕದ ಬಹುತೇಕ ಮಠಾಧೀಶರು ಬಿಎಸ್ವೈ ಪರವಾಗಿರುವಂತದ್ದು. ಬಹುತೇಕ ಮಠಾಧೀಶರು ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಬರೀ ಲಿಂಗಾಯತ ಸಮುದಾಯ ಅಂತಲ್ಲ, ವಾಲ್ಮೀಕಿ ಸಮುದಾಯ, ಒಕ್ಕಲಿಗ ಸಮುದಾಯದವರಾಗಿರ್ಬೋದು, ಈ ರೀತಿಯಾಗಿ ಎಲ್ಲಾ ಸಮುದಾಯದವರು ಕೂಡ ಯಡಿಯೂರಪ್ಪನವರು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಕೊಡಬೇಡಿ, ಕುರುಬ ಸಮುದಾಯದವರು ಕೂಡ ಕೊಡಬೇಡಿ ಯಡಿಯೂರಪ್ಪನವರೇ, ನೀವು ಸೇವೆಯನ್ನ ಸಲ್ಲಿಸಿದ್ದೀರಾ, ಒಳ್ಳೆ ಆಡಳಿತವನ್ನ ಕೊಡ್ತಾ ಇದ್ದೀರಾ ಅಂತೆಲ್ಲ ನಿಂತಿದ್ರು.
ಎಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು, ಯಡಿಯೂರಪ್ಪನವರ ಪರವಾಗಿ ಮಾತನಾಡಿದ್ರು. ಸೊ ಹೀಗಾಗಿ ಈಗಲೂ ಕೂಡ ಯಡಿಯೂರಪ್ಪನವರ ಪರವಾಗೇ ಇದ್ದಾರೆ ಮಠಾಧೀಶರು. ಅವರ ಸೇವೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು, ಎಷ್ಟರ ಮಟ್ಟಿಗೆ ಅವರು ಎಲ್ಲ ಪಕ್ಷವನ್ನ ಸಂಘಟಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಸೊ ಹೀಗಾಗಿ ಮಠಾಧೀಶರ ಬೆಂಬಲ ಯಡಿಯೂರಪ್ಪನವರಿಗಿದೆ, ಅದು ಹೈಕಮಾಂಡ್ ಗೊತ್ತಿದೆ. BSY ಕರ್ನಾಟಕ ಬಿಜೆಪಿ ಪಾಲಿಗೆ ಚುನಾವಣಾ ಚಾಣಕ್ಯ. ಯಾಕಂದ್ರೆ ಇದುವರೆಗೂ ಯಡಿಯೂರಪ್ಪನವರು ಎದುರಿಸಿರುವಂತ ಎಲ್ಲಾ ಎಲೆಕ್ಷನ್ಗಳಲ್ಲೂ ಕೂಡ ಅವರು ತುಂಬಾ ನೀಟಾಗಿ ಪಕ್ಷವನ್ನ ಸಂಘಟಿಸಿಕೊಂಡು ಬಂದು ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವಂತ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾದಂಥ ಪ್ಲಾನ್ಗಳನ್ನ ಮಾಡಬಹುದು, ಆರ್ಥಿಕವಾಗಿ ಆಗಿರ್ಬೋದು, ಅಲ್ಲಿ ತಮ್ಮ ಪ್ರಚಾರದ ಮೂಲಕ ಅಲ್ಲಿ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಪ್ರಚಾರವನ್ನ ಮಾಡುವಂತದ್ದಾಗಿರ್ಬೋದು, ಎಲ್ಲದನ್ನೂ ಕೂಡ ತ್ಯಾಗವನ್ನ ಮಾಡಿ ಅಲ್ಲಿ ಹೋರಾಟವನ್ನ ಮಾಡಿ ಪಕ್ಷವನ್ನ ಸಂಘಟಿಸಿ ಗೆದ್ಕೊಂಡು ಬಂದಿದ್ದಾರೆ ಯಡಿಯೂರಪ್ಪನವರು. ಹಠ, ಗುರಿ ಇಟ್ರೆ ಗೆಲ್ಲೋ ತನಕ ಬಿಡದ ಛಲ, 79ರ ವಯಸ್ಸಲ್ಲೂ ಪಕ್ಷವನ್ನ ಗೆಲ್ಲಿಸುವ ಪ್ರತಿಜ್ಞೆ, ವರ್ಚಸ್ಸು ಬಿಜೆಪಿಯಲ್ಲಿ ಮತ್ತೆ BSY ಜಪ ಮಾಡುವಂತಹ ಅನಿವಾರ್ಯತೆಯನ್ನ ಸೃಷ್ಟಿಸಿದೆ. BSY ರಾಜ್ಯ ಬಿಜೆಪಿಯ ಪ್ರಶ್ನಾತೀತ ನಾಯಕ ಅಂತ ಹೈಕಮಾಂಡ್ ಒಪ್ಪಿಕೊಳ್ಳುವಂತೆ ಮಾಡಿದೆ. ಹೀಗಾಗಿ ಇದೀಗ ಮತ್ತೆ BSY ಜಪ ಶುರುವಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.